ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ GTR ಡ್ರೀಮ್ ಮೀಡಿಯಾ ವಿತ್ ಶ್ಯಾಮ್ ಡ್ರೀಮ್ ಬಾಯ್. ನಾನೀಗ ಎಲ್ಲಿದ್ದೀನಿ ಅಂದರೆ ಕೊಲ್ಲೂರು ಗಡಿ ಮಾಸ್ತಮ್ಮನ ದೇವಸ್ಥಾನದಲ್ಲಿದ್ದೀನಿ. ಈ ದೇವಸ್ಥಾನನ ನಿಮಗೆ ತೋರಿಸ್ಕೊಂಡು ಇಲ್ಲಿದೊಂದು ವಿಶೇಷತೆಗಳನ್ನ ನಾನು ತಿಳಿಸ್ತೀನಿ. ದೇವಸ್ಥಾನದ ವಿಷಯ ಮಾತಾಡೋಣ, ಬನ್ನಿ ಮುಂದೋಗೋಣ. ನೋಡಿ, ಇಲ್ಲಿ ತೊಟ್ಲುಗಳು ಕಾಣಿಸ್ತಾ ಇದ್ದಾವೆ. ಎಲ್ಲ ಸಣ್ಣ 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 ತೊಟ್ಲೆಲ್ಲ ಕಾಣಿಸ್ತಾ ಇದೆ. ಇದು ಏನಂದರೆ ಅರಕೆ ಗಡಿ ಮಾರಮ್ಮನ ದೇವಸ್ಥಾನದ ಹಿಂದಿನ ಭಾಗ ತೋರಿಸ್ತಾ ಇದ್ದೀನಿ. ಈ ಹಿಂದಿನ ಭಾಗದಲ್ಲಿ ಬನ್ನಿ ಹಿಂದಿನ ಭಾಗದಲ್ಲಿ ನಾನು ತೋರಿಸ್ತಾ ಇರೋದು. ಇಲ್ಲಿ ಏನಂದರೆ ಮಕ್ಕಳಾಗದಿದ್ದವರಿಗೆ ಮಕ್ಕಳಾಗುತ್ತೆ ಅಂತೇಳಿ ಹೇಳ್ತಾರೆ. ಈ ಮಕ್ಕಳಾಗದಿದ್ದವರು ಇಲ್ಲಿ ಅರಕೆ ಮಾಡ್ಕೊಂಡು ಹೋದ ಮೇಲೆ ಮಕ್ಕಳಾದ ಮೇಲೆ ಬಂದು ಇಲ್ಲಿ ಅರಕೆ ತೀರಿಸುವಂಥ ಒಂದು ಪದ್ಧತಿ ಇದೆ. ಅದೇ ಆ ಅರಕೆ ತೀರಿಸಿರುವಂಥ ತೊಟ್ಲುಗಳಿವು, ನೋಡ್ಕೊಳ್ಳಿ. ಇವರು ಗಡಿ ಮಾರಮ್ಮ ಅಂತ ಏನಂದರೆ ಇವರು ಕೊಲ್ಲೂರು ಮೂಕಾಂಬಿಕೆನೇ ಕಾಯ್ತಾ ನಿಂತಿರೋರು. ಯಾಕಂದರೆ ಕೊಲ್ಲೂರಲ್ಲಿ ಏನೇ ಒಂದು ಅಹಿತಕರ ಘಟನೆ, ಅಕಸ್ಮಾತ್ ಕಳ್ತನ ಅಂಥದ್ದು ಏನಾದರೂ ಆಯಿತು ಅಂದರೆ ಈ ಗಡಿ ದಾಟಕ್ಕಾಗಲ್ಲ ಅಂತ ಕೂಡ ಹೇಳ್ತಾರೆ. ಬನ್ನಿ, ಭಟ್ರ ಹತ್ರ ಮಾತಾಡೋಕ್ಕಾಗತ್ತಾ ನೋಡ್ತೀನಿ. ಬನ್ನಿ ಮುಂದೋಗೋಣ. ನಾವು ಇವಾಗ ಭಟ್ರ ಹತ್ರ ಕೇಳಿ ಇಲ್ಲಿದು ಇತಿಹಾಸ ಏನು ಮತ್ತು ಇಲ್ಲಿದು ಪವರ್ ಏನಂತೇಳಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳೋಣ. ನಾನು ಹೇಳೋದಕ್ಕಿಂತ ಅವ್ರು ಹೇಳಿದರೆ ಚೆನ್ನಾಗಿರುತ್ತೆ. ಬನ್ನಿ ಕೇಳೋಣ. ಮಾಸ್ತಿ ಅಮ್ಮ ಅಂತೇಳಿ, ಮಹಾಸತಿ ಮುಕಾಂಬಿಕೆ ಅಮ್ಮನವ್ರ ಕಾವಲ್ ದೇವತೆ, ಗಡಿ ಮಾಸ್ತಿ ಅಮ್ಮ ಹೇಳ್ತಾರೆ. ಮುಕಾಂಬಿಕೆ ಅಮ್ಮನವ್ರ ಕಾವಲಿಗೆ ಅಮ್ಮ ಇಲ್ಲಿ ಹೀಗೆ ಇರುವಂತಹದ್ದು. ಅಮ್ಮನಿಗೆ ಇಲ್ಲಿ ಗುಡಿ ಗೋಪುರ ಏನು ಮಾಡಲಿಕ್ಕಿಲ್ಲ, ಹೀಗೆ ಇರಬೇಕು. ಮಾಸ್ತಿ ಅಮ್ಮನೇ ಮುಖ್ಯ. ಇಲ್ಲಿ 77 ಪರಿವಾರ ದೇವತೆಗಳಿದ್ದಾರೆ. ಮಾಸ್ತಿ ಅಮ್ಮನೊಟ್ಟಿಗೆ ಮುಕಾಂಬಿಕೆ ಅಮ್ಮನವ್ರ ಕಾವಲಿಗಾಗಿ ಇರುವಂಥ. ಹಾಗೆ ಇಲ್ಲಿ ಕೊಲ್ಲೂರಿಗೆ ಬಂದವರು, ಈ ದಾರಿಯಲ್ಲಿ ತಿರುಗಾಡುವವರು ಇಲ್ಲಿ ಒಂದು ಕೈ ಮುಗಿದು ಹೋಗ್ಬೇಕು. ಗೊತ್ತಿರುವವರು ನಿಂತು ಕೈ ಮುಗಿದು ಹೋಗ್ತಾರೆ. ಹಾಗೆ ಮತ್ತೆ ಬಂದು ಭಕ್ತಾದಿಗಳು ಅವರವರ ಕಷ್ಟಗಳನ್ನು, ಅವರವರ ಇಷ್ಟಾರ್ಥಗಳನ್ನು ಇಲ್ಲಿ ಬೇಡ್ಕೊಂಡು ಹೋಗ್ತಾರೆ.
ಹಾಗೆ ವಿಶೇಷವಾಗಿ ಇಲ್ಲಿ ಮಕ್ಕಳಿಲ್ದಿದ್ದವರು ಇಲ್ಲಿ ಬಂದು ಅಮ್ಮನ ಹತ್ರ ಹೇಳ್ಕೊಂಡು ಹರಕೆ ಮಾಡ್ಕೊಂಡು ಹೋಗ್ತಾರೆ. ನಾವು ಸ್ವಲ್ಪ ಪ್ರಸಾದ ಅಂತ ಹೇಳಿ ಕೊಡ್ತೇವೆ. ಇಲ್ಲಿ ಪ್ರಸಾದ ಅಂದರೆ ಅಮ್ಮನ ಕಾಲಾಡಿದ ಮಣ್ಣನ್ನೇ ಪ್ರಸಾದ ಅಂತ ಹೇಳಿ ಕೊಡುವಂಥದ್ದು, ಅದನ್ನು ಕೊಡ್ತೇವೆ. ಹಾಗೆ ಮಗುವಾದ ನಂತರ ಅಮ್ಮನಿಗೊಂದು ತೊಟ್ಟಿಲು ಕಟ್ಟಬೇಕಿಲ್ಲಿ, ಆ ಮಗುವಿನ ಕರ್ಕೊಂಡು ಬಂದು ಅಮ್ಮನಿಗೊಂದು ತೊಟ್ಟಿಲು ಕಟ್ಟುವಂಥದ್ದು, ಹಾಗೆ ಕಾಣುವಂಥದ್ದು ತೊಟ್ಟಿಲಲ್ಲಿ. ಹಾಗೆ ಬೇರೆ ಕಷ್ಟಗಳಿಗೂ ಇಲ್ಲಿ ಹೇಳ್ಕೊಳ್ತಾರೆ. ಮನುಷ್ಯಂದ್ರ ಮೇಲೆ 101 ಕಷ್ಟ ಇರ್ತವೆ. ಇಲ್ಲಿ ಇಂಥ ಕಷ್ಟಕ್ಕೆ ಇಂಥದ್ದೇ ಕೊಡಬೇಕಂತೇಳಿ ಇಲ್ಲ, ಅವ್ರವ್ರ ಇಚ್ಛೆ. ನಮಗಿಂಥ ಕಷ್ಟ ಪರಿಹಾರ ಆದರೆ ಅಮ್ಮನಿಗೆ ನಾವು ಸಂತೋಷ ಇಂಥದ್ದು ಕೊಡ್ತೇವೆ ಅಂತೇಳಿ ಹೇಳ್ಕೊಂಡು ಹೋಗೋದು. ಹಾಗೆ ಆ ಕೆಲಸ ಆದ ನಂತರ ಏನು ಹೇಳ್ಕೊಂಡು ಹೋಗಿದ್ರು ಅದನ್ನೇ ತಂದು ಇಲ್ಲಿ ಕೊಡುವಂಥದ್ದು. ಹಾಗೆ ಇಲ್ಲಿ ಅಮ್ಮನಿಗೆ ಗಂಟೆ ಕೊಡುವುದು, ಬಟ್ಟೆ ಕೊಡುವುದು, ಬಟ್ಟೆ, ಸೀರೆ, ಮಡ್ಲಕ್ಕಿ ಸೇವೆ, ಹೂವಿನ ಪೂಜೆ, ಹಾಗೆ ಕುರಿ ಕೋಳಿ ಎಲ್ಲ ಇಲ್ಲಿ ಅಮ್ಮನಿಗೆ ಬಲಿ ಕೊಡುವಂಥದ್ದು. ಹೀಗೆ ಅವ್ರವ್ರ ಇಚ್ಛಾನುಸಾರ ಏನು ಕೊಡಬೇಕಂತೇಳಿ ಮನಸ್ಸಲ್ಲಿ ಬರ್ತದೆ, ಏನು ಕೊಡುವಂಥ ಮನಸ್ಸು ಶಕ್ತಿ ಇರ್ತದೆ. ಅದೇ ಪ್ರಕಾರ ಇಲ್ಲಿ ನಮಗಿಂಥ ಕಷ್ಟ ಪರಿಹಾರ ಆದರೆ ಇಂಥದ್ದು ಕೊಡ್ತೇವೆ ಅಂತೇಳಿ ಹೇಳ್ಕೊಂಡು ಹೋಗುವಂಥದ್ದು. ಹಾಗೆ ಆ ಕಷ್ಟ ಪರಿಹಾರ ಆದ ನಂತರ, ಆ ಕೆಲಸ ಆದ ನಂತರ ಏನು ಹೇಳ್ಕೊಂಡಿದ್ರೆ ಅದನ್ನು ತಂದು ಅಮ್ಮನಿಗೆ ಕೊಡ್ತಾರೆ. ಹಾಗೆ ಕಾಣುವಂಥದ್ದು ಇದೆಲ್ಲ. ಅಂದ್ರೆ ಇಲ್ಲೇನು ಇಂಥದೇ ಇಷ್ಟೇ ಅಂತೇಳಿ ಏನು ನಿರ್ಬಂಧ ಇಲ್ಲ. ಅಂದ್ರೆ ಏನಿಲ್ಲ. ಅಂದ್ರೆ ನಾವೇನು ಅರಿಕೆ ಮಾಡ್ಕೊಂಡಿದ್ದೀವಿ, ಈಗ ನಾನು ₹1 ಕೊಡ್ತೀನಿ ಅಂದ್ರು ನಾನು ನನ್ನ ಅರಿಕೆ ಈಡೇರ ಮೇಲೆ ನಾವು ₹1 ತಗೊಂಡ್ಬಂದು ಇಲ್ಲಿ ಇಟ್ಟೋದ್ರೆ ಆಯ್ತು. ಇಲ್ಲಿ ಹಾಗೆ ಇಲ್ಲಿ ಏನು ಕೊಡುದಿದ್ರು ಆ ಕೆಲಸ ಆದ ನಂತರನೇ ಬಂದು ಕೊಡುವಂತ ಅಷ್ಟೇ ಹೇಳ್ಕೊಂಡು ಹೋಗ್ತಾರೆ. ಹಾಗೆ ಏನು ಸೇವೆ ಹೇಳ್ಕೊಂಡಿರೋದ್ರಂತಂದ್ರೆ ಆ ಸೇವೆ ಸಲ್ಲಿಸ್ತಾರೆ. ಹಾಗೆ ಧನ್ಯವಾದಗಳು ಭಟ್ರೆ, ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ. ಸ್ನೇಹಿತರೆ, ಈಗ ಭಟ್ರು ಮಾತಾಡಿದ್ದು ಕೇಳಿದ್ದೀರಾ. ಈಗ ಕೊಲ್ಲೂರಿಗೆ ಯಾರೇ ಬರೋರು ಮತ್ತು ಕೊಲ್ಲೂರಿಂದ ಹೊರಗಡೆ ಹೋಗೋರು ಈ ಮಾಸ್ತಮ್ಮನ ದೇವಸ್ಥಾನದ ಹತ್ರ ನಿಲ್ಲಿಸಿ ಒಂದು ನಮಸ್ಕಾರ ಮಾಡ್ಕೊಂಡೋಗಿ, ಎಲ್ಲದೂ ಒಳ್ಳೆಯದಾಗುತ್ತೆ. ಯಾಕಂದರೆ ಗಡಿಯಲ್ಲಿರೋದ್ರಿಂದ ನಾವು ಅವಳನ್ನ ಪೂಜೆ ಮಾಡ್ಕೊಂಡೋದ್ರೆ ನಮಗೆ ಮುಂದೆ ಬರುವಂಥ ಪ್ರಯಾಣದ ದಾರಿ ಕೂಡ ಸುಖಕರವಾಗಿರುತ್ತೆ ಅಂತೇಳಿ ಹೇಳ್ತಾ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.